ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಭವಿಷ್ಯದ ಒಂದು ವಿಶೇಷ ಏನು ಗೊತ್ತಾ? ವೃಶ್ಚಿಕ ರಾಶಿಯಲ್ಲಿ ತ್ರಿಗ್ರಹಗಳ ಕೂಟ ನಡೀತಾ ಇದೆ. ಹಾಗಂದಾಗ ಏನಾಗುತ್ತೆ ಅನ್ನೋದನ್ನ ನಾನು ಖಂಡಿತವಾಗ್ಲೂ ಎಲ್ಲ ರಾಶಿ ಭವಿಷ್ಯಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ರೀತಿಯಾದಂಥ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಹಣಕಾಸಿನ ವ್ಯತ್ಯಾಸದಲ್ಲಾಗಿರ್ಬೋದು, ಖಂಡಿತವಾಗ್ಲೂ ಬರೀ ತ್ರಿಗ್ರಹಗಳ ಕೂಟದಿಂದನೇ ಏನು ವ್ಯತ್ಯಾಸ ಕಾಣ್ಬೋದು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಪ್ರಪ್ರಥಮವರಿಗೆ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯನ, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ತದನಂತರ ಕೃಷ್ಣ ಪಕ್ಷವೂ ಸಹ ಜರುಗುವಂಥದ್ದು. ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ, ತದನಂತರ ಪ್ರಥಮ ದ್ವಿತೀಯ ತಿಥಿಗಳು ಜರುಗುವಂಥದ್ದು. ಹೀಗಿದ್ದಾಗ ರಾಶಿಗೋಚಾರದ ಒಂದು ವಿಶೇಷ. ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ ಏನಾಗುತ್ತೆ ಅಂದರೆ, ಈ ಸಾಡೆ ಸಾತಿ ಎಫೆಕ್ಟು ಒಂದು ಕಡೆ ಇದ್ದರೆ ಇರಲಿ, ಸ್ವಲ್ಪ ಏನಾಗುತ್ತೆ ಅಂದರೆ ಸ್ನೇಹಿತರಿಂದಾಗಿರ್ಬೋದು, ಹಿತಶತ್ರುಗಳು ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಈ ವಾರ. ಸೊ ಹಂಗಂದ್ಬಿಟ್ಟು ಭಯಪಡೋಂಥದ್ದೇನಿಲ್ಲ. ಮಧ್ಯಾರ್ಧದ ನಂತರ ಅಂದರೆ ಯಾವಾಗ ಚಂದ್ರ ವ್ಯಯಸ್ಥಾನದಲ್ಲಿ ಶನಿಯೊಟ್ಟಿಗೆ ಸಂಚಾರ ಮಾಡ್ತಾ ಇದ್ದಾನೆ, ತದನಂತರ ಜನ್ಮಚಂದ್ರ ಬರ್ತಾನೆ, ತದನಂತರ ದ್ವಿತೀಯದಲ್ಲಿ ಚಂದ್ರ ಸಂಚಾರ ಮಾಡ್ತಾನೆ. ಆದರೆ ಈ ಚತುರ್ಥದಲ್ಲಿ ಸಂಚಾರ ಮಾಡುವಂತಹ ಗುರುವಿನಿಂದ ನಿಮಗೆ ಯಥೇಚ್ಛಿನ ಬಲವೂ ಸಹ ಇರುತ್ತೆ. ಸ್ವಲ್ಪ ಹಿತಶತ್ರುಗಳನ್ನು ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ಕಾಣುವಂಥದ್ದು, ಊಟೋಪಚಾರಗಳಲ್ಲಿ ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ಈ ರೀತಿಯಾದಂಥ ಲವಲವಿಕೆ ಕೆಲವೊಂದು ವಿಚಾರಗಳಿರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಈ ಅರಿಯರ್ಸ್ ಯಾವುದೋ ಬರುವಂಥದ್ದು ಸಹ ಕೆಲವು ದಿನಗಳ ನಂತರ ಖಂಡಿತ ಬರುವಂಥ ಸಾಧ್ಯತೆ ಇರ್ತದೆ. ಪರಿಹಾರ ರೂಪಕವಾಗಿ ನೀವು ಹನುಮಂತನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಜಸ್ಟ್ ಮಿಸ್ ಅಂತಾರಲ್ಲ, ಯಾವುದೋ ಒಂದು ಸೈಟೋ ಅಥವಾ ಯಾವುದೋ ಮನೆ, ಯಾವುದೋ ಒಂದು ವಿಚಾರಕ್ಕೆ ನೀವು ತುಂಬ ಕೈ ಹಾಕಿರ್ತೀರ. ಆದರೆ ಇದ್ದಕ್ಕಿದ್ದಂಗೆ ಆ ಒಂದು ಸೈಟಿನ ವಿಚಾರ ಆಗಿರ್ಬೋದು ಅಥವಾ ಮನೆಯ ವಿಚಾರ ಆಗಿರ್ಬೋದು, ಅದು ವಿವಾಹದ ವಿಚಾರ, ಯಾವುದೋ ಒಂದು ಶುಭ ಕಾರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆದರೆ ಚಿಂತೆ ಮಾಡುವಂಥದ್ದೇನಿಲ್ಲ. ಕೆಲವು ದಿನಗಳ ನಂತರ ಅಂದರೆ ಪೂರ್ವಾರ್ಧ ಅಂತ ನಾವು ಹೇಳ್ತೀವಿ, ಖಂಡಿತ ಅದೇ ರೀತಿ ನಿಮಗೂ ಸಹ ವ್ಯತ್ಯಾಸಗಳನ್ನು ಕಂಡು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಹ ಸಂಪೂರ್ಣವಾದಂಥ ಸುಧಾರಣೆಯನ್ನು ಕಾಣ್ತೀರಾ. ನೀವು ಸರಿ ಹೀಗೆಲ್ಲ ಇದ್ದಾಗ ಯಾವ ಒಂದು ದೇವರ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದನ್ನ ನೋಡೋದಾದರೆ, ವಿನಾಯಕನ ಒಂದು ಸ್ಮರಣೆ ಮಾಡಿ. ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಗ್ರಹಗಳಿಗಿಂತ ಹೆಚ್ಚಾಗಿ ನಮಗೆ ಚತುರ್ಥದಲ್ಲಿರುವಂತಹ ಕೇತುವಿನ ಬಲ ಅತಿ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಆ ಕೇತುವಿನ ಒಂದು ಬಲ ಬೇಕಾದರೆ ವಿನಾಯಕನ ಒಂದು ಸ್ಮರಣೆ ಮಾಡಿ. ಜೊತೆಗೆ ನೀವು ಸೋಮವಾರ ಹಾಗೂ ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ತಿರುಗಾಟ, ಹಣಕಾಸಿನ ವಿಚಾರದಲ್ಲಿ ಅಸಮಾಧಾನ, ಏನೋ ಒಂದು ರೀತಿಯಂಥ ಸಮಾಧಾನ ಇರೋದಿಲ್ಲ. ಎಷ್ಟೇ ಕಷ್ಟಪಟ್ಟರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಆಗುವಂಥದ್ದು. ಜೊತೆಗೆ ನೀವು ಅಂದ್ಕೊಂಡಂತಹ ಸಂದರ್ಭಕ್ಕೆ ಯಾವ ಒಂದು ಕೆಲಸ ಕಾರ್ಯಗಳು ಆಗದೇ ಇರುವಂಥ ಸಾಧ್ಯತೆಗಳು ಸಹ ಇರ್ತದೆ. ಆದರೆ ಕುಟುಂಬದಲ್ಲಿ ಸಂಪೂರ್ಣವಾದಂತಹ ಶುಭ, ಏನೋ ಒಂದು ರೀತಿಯಂಥ ಸಮಾಧಾನ. ಯಾಕೆ ಅಂದರೆ ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರ. ಆದರೆ ಇದನ್ನ ಒಂದು ಕನ್ಸಿಡರ್ ಮಾಡ್ಬೋದು, ಗುರುವಿನ ಬಲ ಹೆಚ್ಚಾಗಿದೆ, ಆದರೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ಸ್ವಲ್ಪ ಗೊಂದಲದ ವಾತಾವರಣದಿಂದ ಈ ರೀತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದನ್ನು ಹೊರತುಪಡಿಸಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಎಲ್ಲ ವಿಚಾರದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಿಟ್ಟರೆ ಸಂಪೂರ್ಣವಾದಂತಹ ಫಲವನ್ನು ನೀವು ಕೆಲವು ದಿನಗಳಲ್ಲೇ ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಸರಿ, ಪರಿಹಾರ ರೂಪಕವಾಗಿ ಗುರುಗಳ ಸ್ಮರಣೆ, ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಸೋಮವಾರ, ಮಂಗಳವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರುವ ಜನ್ಮ ಗುರುವಿನ ಒಂದು
ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣವನ್ನು ಅನುಭವಿಸುವಂಥದ್ದು, ಜೊತೆಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳನ್ನು ಕಾಣುವಂಥ ಸಾಧ್ಯತೆಗಳಿರ್ತದೆ. ಇಷ್ಟೇನಾ ಅಂತ ನೀವು ಏನೋ ಒಂದು ಸಮಾಧಾನದಿಂದ ಇದ್ದಾಗ ಏನಾಗುತ್ತೆ ಅಂದರೆ ಮಕ್ಕಳ ಓದಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣುವಂಥದ್ದು. ಯಾಕೋ ಸರಿಯಾಗಿ ಓದ್ತಾ ಇಲ್ಲ ಮಗು, ಚೆನ್ನಾಗಿ ಓದ್ತಾ ಇದ್ನಲ್ಲ, ಯಾಕೆ ಹಿಂಗಾಗ್ಬಿಟ್ಟ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಖಂಡಿತ ಅದ್ರ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದರೆ ಪಂಚಮ ಸ್ಥಾನದಲ್ಲಿ ನಾನು ಮೊದಲೇ ತಿಳಿಸ್ಕೊಟ್ಟಾಗೆ ತ್ರಿಗ್ರಹಗಳ ಕೂಟದಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸಹ, ಇನ್ಫೆಕ್ಷನ್ಸು ಸಹ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಪರಿಹಾರ ರೂಪಕವಾಗಿ ಧನ್ವಂತರಿಯ ಸ್ಮರಣೆ ಜೊತೆಗೆ ಪರಮೇಶ್ವರನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮಗೆ ಮಂಗಳವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಈ ಕೆಲಸ ಕಾರ್ಯಗಳಲ್ಲಿ ಸಾಧಾರಣವಾದಂಥ ಶುಭಫಲಗಳನ್ನು ಕಾಣ್ತೀರಾ. ಶುಭ ಕಾರ್ಯಗಳಿಗೆ ಅಂದರೆ ವಿವಾಹ ಆಗಿರ್ಬೋದು, ಅಥವಾ ಮನೆ ಕಟ್ಟುವಂಥ ವಿಚಾರ ಆಗಿರ್ಬೋದು, ಅಥವಾ ಸೈಟಿನ ವಿಚಾರದಲ್ಲಿರ್ಬೋದು, ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಅಂದರೆ ತುಂಬ ಹತ್ತತ್ರ ಬರುತ್ತೆ. ಯಾವುದೋ ಒಂದು ಖರೀದಿ ಮಾಡಬೇಕು ಅಂದ್ಕೊತೀರಾ, ಆ ಖರೀದಿ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುತ್ತೀವಿ. ಚತುರ್ಥ ಸ್ಥಾನದಲ್ಲಿ ಸ್ವಲ್ಪ ಪಾಪಗ್ರಹಗಳು ಮತ್ತು ಶುಭಗ್ರಹಗಳ ಯುತಿ ಇದ್ದಾಗ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು. ಸುಖ ಸ್ಥಾನವನ್ನು ಸಹ ಸೂಚಿಸುವಂಥ ಭಾಗ ಆ ಭಾಗವಾಗಿರ್ತದೆ. ಆ ಕಾರಣದಿಂದ ನೆಮ್ಮದಿಯನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಚಿಂತೆ ಮಾಡುವಂಥದ್ದೇನಿಲ್ಲ. ನೀವು ಸಾಧಾರಣವಾದಂತಹ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದಾದರೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಏನು ಮಾಡ್ಬೋದು? ಗುರುಗಳ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಭಾನುವಾರ, ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಗೆ ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ ಏನೋ ಒಂದು ರೀತಿಯಾದಂಥ ಸಮಾಧಾನ. ಯಾವ ಒಂದು ಕೆಲಸ ಕಾರ್ಯ ಸ್ವಲ್ಪ ಟ್ರೈ ಮಾಡಿದ್ರು ಸಾಕು, ಬೇಗ ಸಕ್ಸಸ್ ಆಗುವಂಥ ಸಾಧ್ಯತೆಗಳಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂಥ ಶುಭಫಲಗಳನ್ನು ಕಾಣ್ತೀರಾ. ಯಾವುದೋ ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತೀರಾ. ಆ ಸಿಲುಕಿಕೊಂಡಿರುವಂತಹ ಗೊಂದಲವನ್ನು ಸಹ ಪರಿಹಾರವಾಗುವಂತಹ ವಾರ ಈ ವಾರ. ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ದರೂ ಈ ವಾರದಲ್ಲಿ ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಉತ್ತರೋತ್ತರ ಅಭಿವೃದ್ಧಿನೂ ಕಾಣಿಸೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಮಾನಸಿಕ ವಿಚಾರದಲ್ಲೂ ಸಹ ಸಂಪೂರ್ಣವಾದಂಥ ಶುಭಫಲಗಳನ್ನು ನೀವು ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಸಾಂಸಾರಿಕ ವಿಚಾರದಲ್ಲೂ ಸಹ ಸುಧಾರಣೆ, ಮಕ್ಕಳಿಂದ ಓದಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂಥ ವಾರ ಈ ವಾರವಾಗಿರ್ತದೆ. ನೀವು ಪರಿಹಾರ ರೂಪಕವಾಗಿ ದುರ್ಗೆಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಭಾನುವಾರ, ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರುವವರಿಗೆ ನೋಡಿ, ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಕೆಲಸ ಕಾರ್ಯ ಕೇಂದ್ರಾಧಿಪತ್ಯ ದೋಷ ಅಂತ ಹೇಳ್ತೀವಿ. ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು. ಏನೋ ಗೊತ್ತಿಲ್ಲ, ಸ್ವಲ್ಪ ನಿಧಾನ ಆಗ್ತಾಯಿದೆ, ಇಲ್ಲ ಕೆಲಸನೇ ಇಲ್ಲ, ಯಾವುದೋ ಒಂದು ಪ್ರಾಜೆಕ್ಟ್ ಅಂದ್ಕೊಂಡಿದ್ದೀನಿ, ಆ ಪ್ರಾಜೆಕ್ಟ್ ಸ್ವಲ್ಪ ನಿಧಾನ ಆಗ್ತಾಯಿದೆ ಅನ್ನೋದು ಸಹ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಕುಟುಂಬ ವರ್ಗದಲ್ಲೂ ಸಹ ಸ್ವಲ್ಪ ಏರುಪೇರಿನ ವಾತಾವರಣ. ಕುಟುಂಬದಲ್ಲಿ ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮದರಾಗಿರ್ಬೋದು, ಇವರಿಂದ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಯಾಕೆ ಅಂದರೆ ದ್ವಿತೀಯ ಸ್ಥಾನದಲ್ಲಿ ಪಾಪಗ್ರಹಗಳ ಕೂಟ ಸ್ಥಿತವಾದಾಗ ಈ ರೀತಿ ಹೇಳ್ತದೆ ಶಾಸ್ತ್ರ. ಜೊತೆಗೆ ಪಂಚಮದಲ್ಲಿರುವಂತಹ ರಾಹು ಸಹ ಪೂರ್ವ ಪುಣ್ಯವನ್ನು ತಂದುಕೊಡುವಂತಹ ಜಾಗದಲ್ಲಿ ಪಾಪಗ್ರಹ ಸ್ಥಿತರಾದಾಗ ಸ್ವಲ್ಪ ಮಟ್ಟಿಗೆ ಯಾವುದೋ ಹಳೆ ದುಡ್ಡಿನ ವಿಚಾರದಲ್ಲಿ ಸಹ ಸಮಸ್ಯೆಗಳು ಅನುಭವಿಸ್ತೀರ. ಸರಿ, ಏನು ಬರೀ ಸಮಸ್ಯೆನೇ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬೇಡಿ. ಖಂಡಿತ ಹೇಳ್ತೀನಿ, ಮಧ್ಯಾರ್ಧದ ನಂತರ ಅಂದರೆ ಗುರುವಾರ ಶುಕ್ರವಾರದಿಂದ ಸ್ವಲ್ಪ ಸಮಾಧಾನವಾದಂತಹ ದಿನಗಳನ್ನ ಸಹ ನೀವು ಕಾಣ್ಬೋದು. ಏನು ಮಾಡ್ಬೋದು ಪರಿಹಾರ? ಸಾಕ್ಷಾತ್ ದುರ್ಗಾ ಪರಮೇಶ್ವರಿಯ ಸ್ಮರಣೆ ಮಾಡಿ, ಜೊತೆಗೆ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು, ಏನೋ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುವಂಥದ್ದು, ಇನ್ಫೆಕ್ಷನ್ಸ್ ಆಗುವಂಥದ್ದು, UTI ಆಗುವಂಥದ್ದು, ಈ ರೀತಿಯಾದಂಥ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಎಚ್ಚರದಿಂದ ಪಾನೀಯವನ್ನು ಸೇವಿಸುವಂಥದ್ದಾಗಿರ್ಬೋದು, ಅಲ್ವಾ ಎಲ್ಲಾದರೂ ಹೋಗಿ ಬಂದ ಜಾಗದಲ್ಲಿ ಊಟ ಸೇವನೆ ಮಾಡಬೇಕಾದ್ರೆ ಹುಷಾರಾಗಿದ್ದರೆ ಒಳ್ಳೆಯದು.
ಇದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ, ಹಣಕಾಸಿನ ವಿಚಾರದಲ್ಲೂ ಇರ್ಬೋದು, ಮಾನಸಿಕ ವಿಚಾರದಲ್ಲೂ, ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂತಹ ಶುಭಫಲಗಳನ್ನು ನೀವು ಕಾಣ್ಬೋದು. ಸರಿ, ಪರಿಹಾರ ರೂಪಕವಾಗಿ ಸುಬ್ರಹ್ಮಣ್ಯನ ಸ್ಮರಣೆ ಜೊತೆಗೆ ಪಂಚಮ ಶನಿಯ ಒಂದು ಪ್ರಭಾವದಿಂದ ಹನುಮಂತನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ನಿಮಗೆ ಬುಧವಾರ, ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಆರೋಗ್ಯದಲ್ಲಿ ವೃದ್ಧಿ, ಏನೋ ಒಂದು 2-3 ದಿವಸದಿಂದ ಯಾಕೋ ಆರೋಗ್ಯ ಸರಿಯಾಗಿಲ್ಲ, ಮೈಕೈ ನೋವು ಅನ್ನೋವಂಥದ್ದು, ಅಥವಾ ಇದು ನಿದ್ರಾಹೀನತೆ ಹೆಚ್ಚಾಗುವಂಥದ್ದು, ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಇದನ್ನೆಲ್ಲ ಸುಧಾರಣೆಯನ್ನು ಕಾಣುವಂಥ ವಾರ ಈ ವಾರವಾಗಿರ್ತದೆ. ಕುಟುಂಬದಲ್ಲೂ ಸಹ ಸಮಾಧಾನವಾದಂತಹ ದಿನ. 3ನೇ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇದ್ದರೆ ತುಂಬ ಒಳ್ಳೆಯದು. ಸುಮ್ಮನೆ ನಿಮ್ಮ ಬಗ್ಗೆ ಏನೋ ಅಪಪ್ರಚಾರ ಮಾಡುವಂಥದ್ದು, ಇಲ್ಲ ನಿಮ್ಮ ಬಗ್ಗೆ ಏನೋ ಒಂದು ಕಿರಿಕಿರಿ ಮಾಡುವಂಥದ್ದು, ಈ ರೀತಿ ಇರ್ತದೆ. ಆ ಕಾರಣದಿಂದ 3ನೇ ವ್ಯಕ್ತಿಗಳನ್ನು ಸ್ವಲ್ಪ ಅವ್ರನ್ನ ದೂರ ಇಡೋದು ಒಳ್ಳೆಯದು. ಪರಿಹಾರ ರೂಪಕವಾಗಿ ಗುರುವಿನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರುವ ಸಪ್ತಮ ಸ್ಥಾನದಲ್ಲಿ ಗುರುವಿನ ಸಂಚಾರ, ಏನೋ ಅದ್ಭುತವಾದಂತಹ ಒಂದು ಮಿರಾಕಲ್ ನಡೀಲೇಬೇಕು. ಆ ಕಾರಣದಿಂದ ಸಾಕಷ್ಟು ವ್ಯವಹಾರಗಳಲ್ಲಿ ನೀವು ಕೈ ಹಾಕಿರ್ತೀರ. ಪ್ರಮುಖವಾಗಿ ಭೂಮಿ ವಿಚಾರದಲ್ಲಿ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸುವಂಥದ್ದು, ದೇವಾಲಯ ದರ್ಶನವನ್ನು ಮಾಡುವಂಥದ್ದು, ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಇಟ್ಕೊಳ್ಳೋಣ, ಆ ಪ್ರಾಜೆಕ್ಟ್ಸಲ್ಲಿ ನಾನೇನಾದರೂ ಕ್ಲಿಕ್ ಆಗ್ತೀನಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರ್ತದೆ. ಖಂಡಿತ ಕ್ಲಿಕ್ ಆಗುವಂಥ ಸಂದರ್ಭ ಈಗ ಬಂದಿದೆ. ಹೊಸ ಹಾಸ್ಪಿಟ್ಲ್ ನಾನು ಓಪನ್ ಮಾಡಬೇಕು, ಅಥವಾ ಹೊಸ ಕೆಲಸಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ಆಗುತ್ತಾ ಇಲ್ವೋ, ಈ ರೀತಿ ಹೊಸದು ಏನೇನು ಅಂದ್ಕೊಂಡಿರ್ತೀರೋ ಖಂಡಿತ ಈ ವಾರ ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸಂಪೂರ್ಣ ಶುಭಫಲಗಳನ್ನು ನೀವು ಕಾಣ್ಬೋದು. ನೀವು ಮಾಡಬೇಕಾಗಿರೋದು ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸಾಡೆ ಸಾತಿಯ ಒಂದು ಪ್ರಭಾವ ಎಲ್ಲ ಚಾನಲಲ್ಲೂ ಹೇಳ್ತಾ ಇದ್ದಾರೆ. ಸರಿಯಾದಂತಹ ಪರಿಹಾರ ಇಲ್ಲ ಅಂದು ಸಹ ನಿಮಗೆ ಏನೋ ಮನದಟ್ಟಾಗ್ಬಿಟ್ಟಿರುತ್ತೆ. ಖಂಡಿತ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಖಂಡಿತ ಸಾಡೆ ಸಾತಿ ಬರೋದೇನಕ್ಕೆ ಅಂದರೆ ನಮ್ಮನ್ನ ಪ್ಯೂರಿಫೈ ಆಗಿ ಬೆಳಕಿನ ಹಾದಿಯನ್ನು ಕಾಣಿಸೋಕ್ಕೋಸ್ಕರ ಸಾಡೆ ಸಾತಿ ಬರ್ತದೆ. ಜೊತೆಗೆ ಷಷ್ಠದಲ್ಲಿ ಗುರುವಿನ ಸಂಚಾರ, ಪಂಚಮ ಗುರುವಿನಿಂದ ಷಷ್ಠದಲ್ಲಿ ಗುರುವಿನ ಸಂಚಾರ ಮಾಡಿದಾಗ ಸ್ವಲ್ಪ ವಾಬ್ಲಿಂಗ್ ಆಗ್ತದೆ ಅಂತ ಹೇಳ್ತಿರಲ್ಲ, ನಿಂತಿದ್ದ ಜಾಗದಲ್ಲಿ ಅಲ್ಲಾಡೋದು, ಆ ರೀತಿ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತಾ ಇರ್ತೀರ. ಆದರೆ ಅದು ಕೆಲವು ದಿನಗಳು ಮಾತ್ರ. ಖಂಡಿತ ಪುನಃ ಗುರು ಪಂಚಮದಕ್ಕೆ ಬಂದಿದ ತಕ್ಷಣ ಪೂರ್ವ ಪುಣ್ಯವನ್ನು ಹೆಚ್ಚು ಮಾಡ್ತಾನೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲೂ, ಮಾನಸಿಕ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ನೀವು ಕಾಣ್ಬೋದು. ನೀವು ಒಂದು ವಿಚಾರವನ್ನು ಗಮನ ಹರಿಸಬೇಕು. ಪ್ರತಿನಿತ್ಯ ಆದಷ್ಟು ಹನುಮಂತನ ಸ್ಮರಣೆ, ಹನುಮಂತನ ದೇವಸ್ಥಾನಗಳು ಹೋಗುವಂಥದ್ದು, ಅಥವಾ ಮನೆಯಲ್ಲೇ ಕೂತ್ಕೊಂಡು ಓಂ ಶ್ರೀ ಹನುಮತೇ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡುವಂಥದ್ದು, ಅಥವಾ ಹನುಮಾನ್ ಚಾಲೀಸ್ ಓದುವಂಥದ್ದು, ಈ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ, ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹೊಸ ಕೆಲಸಕ್ಕೆ ಚಾಲನೆ ಕೊಡುವಂಥದ್ದು, ಮಾನಸಿಕ ವಿಚಾರದಲ್ಲಿ ಸುಧಾರಣೆ, ಪತಿಪತ್ನಿಯಲ್ಲಿ ಏನೋ ಸಾಮರಸ್ಯದ ಜೀವನವನ್ನು ಕಾಣುವಂಥದ್ದು, ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿಯ ಹಾದಿಯನ್ನು ಕಾಣ್ತೀರಾ. ಏನೋ ಗೊತ್ತಿಲ್ಲ, ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ಆ ಮಕ್ಕಳಿಂದ ಒಂದು ಒಳ್ಳೆಯ ಯಶಸ್ಸು ಸಿಗೋವಂಥ ವಾರ ನಿಮ್ಮದಾಗಿರ್ತದೆ ಈ ವಾರ. ಖಂಡಿತ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ಈ ವಾರ ಕಾಣ್ಬೋದು. ಪರಿಹಾರ ರೂಪಕವಾಗಿ ಗುರುಗಳ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ಸಂಪೂರ್ಣ ಶುಭಫಲಗಳನ್ನು ಕಾಣ್ಬೋದು. ನಿಮಗೆ ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಇದು ಈ ವಾರದ ಒಂದು ರಾಶಿ ಭವಿಷ್ಯವಾಗಿರ್ತದೆ. ಯಾರಿಗೆಲ್ಲ ತಮ್ಮ ವೈಯಕ್ತಿಕ ಜಾತಕವನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತವಾಗ್ಲೂ ನೇರವಾಗಿ ನನ್ನ ಒಂದು ನಂಬರ್ ಬರ್ತಾ ಇದೆ, ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು, ಖಂಡಿತ ನೀವು ಭೇಟಿ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಪರಮಾತ್ಮ ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಸಂಪತ್ತು, ಸಂತೋಷ, ನೆಮ್ಮದಿಯನ್ನು ದಯಪಾಲಿಸಲಿ ಅಂತ ಹೇಳ್ತಾ ಎಲ್ಲರೂ ಸಮಾನ ನಮಸ್ಕಾರ ಆಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.